ನೋಡಿ, ಇಂಥ ಇಂಥ ಗಣಿತಗಳನ್ನು ಮಾಡೋದರಿಂದ ಏನಾಗ್ತದ ಅಂದ್ರೆ ಯಾವ್ಯಾವ ಮಗ್ಗಿ ಒಳಗೆ ಯಾವ್ಯಾವ ಅಂಕಿ ಇರ್ತಾವ. ಇದು ನಿಮ್ಮ ಕನಿಷ್ಠ ರೂಪಕ್ಕೆ ಬಂತು ಅಂದ್ರೆ ಯಾವ ಗಣಿತನು ಯಾವ ತಡೆ ಹಿಡಿಯಂಗಿಲ್ಲ. ರೀತಿ ಗೊತ್ತಾತ ದಾಣ ಉತ್ತರ ಹಾಕ್ಲಿಕ್ಕೆ ಚಾಲು ಮಾಡಿಬಿಡ್ತೇರಿ. ಅದಕ್ಕೆ ಭಿನ್ನ ರಾಶಿ ಕನಿಷ್ಠ ರೂಪ ಅಂತಾರೆ ಇವಕ್ಕೆ. ಈ ಕನಿಷ್ಠ ರೂಪ ಮಾಡ್ಲಿಕ್ಕೆ ಬಂತು ಅಂದ್ರೆ ಮುಗೀತು, ಮಾಡೋದಾಯ್ತಾ. ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಇದು ಅನ್ಕೊಂಬ ಈ ಭಿನ್ನ ರಾಶಿಗಳನ್ನು ಕನಿಷ್ಠ ರೂಪ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ನಿಮಗೆ ಏನೇನು ತಿಳಿತದಂದ್ರೆ ಇದರಿಂದ ಬಾಧ್ಯತೆ ನಿಮ್ಗೆ ಗುರ್ತಾಗ್ತವ, ಯಾವ ಅಂಕಿ ಒಳಗೆ ಈ ಅಂಕಿ ಅದ ಅನ್ನೋದು ಗುರ್ತಾಗ್ತದ. ಉತ್ತರ ಎಲ್ಲ ತಕೊಂಡು ಕೂತ್ರಿ ಹಿಂಗೆ ಭಿನ್ನ ರಾಶಿಯನ್ನು ನಿಮಗೆ ಕಡ್ತಾನೆ ಹೊಡಿಲಿಕ್ಕೆ ಬರಲಿಲ್ಲ ಅಂದ್ರೆ ನೀವು ಉತ್ತರ ಹೆಂಗೆ ತೆಗಿತೀರಿ? ಸರಳ ಬಡ್ಡಿ ಅವಧಿ ಅದರಾಗ ಈ ಗಣಿತಗಳು ಇರೋದಿಲ್ಲ, ಸಿಂಪ್ಲಿಫಿಕೇಶನ್ದಾಗ ಇರ್ತದೆ. ಸಿಂಪ್ಲಿಫಿಕೇಶನ್ ಪ್ರಾರಂಭದಿಂದ ಯಾರು ಕಲಿತೀರಿ ನೀವು ಎಲ್ಲ ಅಭ್ಯಾಸ ನಿಮಗೆ ಕರ್ಕೋತ. ಫಸ್ಟ್ ನೀವು ಕಲಿಬೇಕಾದದ್ದು ಭಿನ್ನ ರಾಶಿ ಕೂಡಿಸೋದು, ಕಳಿದು, ಗುಣಾಕಾರ, ಭಾಗ, ಕನಿಷ್ಠ ರೂಪಕ್ಕೆ ತರೋದು ಮೊದಲು ಕಲಿಬೇಕು ನೀವು. ಕನಿಷ್ಠ ರೂಪಕ್ಕೆ ಅಂದ್ರೆ ಉತ್ತರ ಫೈನಲ್. ಸ್ಟೇಟ್ ಬಿಟ್ರಿ ಅಂತಂದ್ರೆ ಹಿಂಗೆ ಬಂದಾಗ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ನೋಡಿ. ಈಗ ಸದ್ಯ ಈ ಗಣಿತನ ನೀವು ಹಚ್ಕೋರಿ ಮಾಡೀರಿ ಅಂತ ತಿಳ್ಕೊಂಡು ವಿಡಿಯೋ ಆನ್ ಮಾಡ್ರಿ. ನೀವು ಮಾಡೋದಾಗಿದ್ರೆ ನಾ ತಿಳಿಸ್ತೀನಿ, ಟೈಮ್ ಮಾಡಬೇಡ್ರಿ. 35 70 35 70 35 70 105 ಗುಂಡ್ಲೆ 3 34. ಈಗ ನೀವು ಅಂತ ತಿಳ್ಕೊರಿ, ಇದಕ್ಕೆ ಅಂತೂ ಕಡತಂತೂ ಹೊಡೆಯಂಗಿಲ್ಲ, ಇದಕ್ಕಿದ ಬಾಗ್ ಹೋಗಲೇಬೇಕದ, ಹಂಗಿರ್ತದ ಅದು ಲೆಕ್ಕ. ಈಗ ಈ 34 ಯಾವ ಮಗ್ಯಾಗದ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ಇದು ಗಣಿತಗಳು ಬರ್ತಾವ. ಇಷ್ಟಿಟ್ಟಾರ ಏನು ಮಾಡ್ಬೇಕ್ರಿ ಸರ್ ನಮ್ಗೆ ಗುರ್ತಿಲ್ರಿ ಅಲ್ಲ. ಇದು ಎದುರಾಗದ ಬ್ಯಾಡ, ಎರಡರಲ್ಲೇ ಬಾಯಿಸಿ ನೋಡ್ರಿ. ಇದು 3ಲೇ ಹೋಗ್ತದೆ ನೋಡ್ರಿ. 3 1ಲೇ 3 3ಲೇ 9 3 5ಲೇ 15 ನೋಡ್ರಿ ಸರಳದ. ನೋಡ್ರಲ್ಲೇ 35 1ಲೇ 35 1ಲೇ 35 7 ಸಾಣದಾತು 35 2 70 ನೋಡ್ರಿ. 2 17ಲೇ 2 5ಲೇ 10 2 1ಲೇ ನೋಡ್ರಿ. 2 17ಲೇ 2 5ಲೇ 10 2 1ಲೇ 17 1ಲೇ 17 3ಲೇ 51. ಇದ್ರ ಉತ್ತರ ಏನು ಬರ್ತದ? 3 ಬರ್ತದೆ ನೋಡ್ರಿ. ಹೆಂಗ ಈ ಲೆಕ್ಕ ಮಾಡ್ಲಿಕ್ಕೆ ಬಂದ್ರೆ ನಿಮಗೆಲ್ಲ ಲೆಕ್ಕಗಳು ಮುಂದೆ ವಿಷಯದ ಗಣಿತಗಳೇ ಮೊದಲು ಬೇಗನೆ ಕಲ್ತಿರಿ ಅಂದ್ರೆ ನೀವು ಕಲ್ತಂಗಲ್ಲ. ಅದು ನಿಮಗೆ ನಾ ಹೇಳಿರ್ತೀನಿ, ವಿಷಯದ ಗಣಿತಗಳು ಕಲ್ತ್ರಿ ಅಂತಂದ್ರೆ ನಿಮಗೆ ಗಣಿತ ಬಂದಂಗೆ ಅಲ್ಲದು. ಯಾಕಂದ್ರೆ ಮೊದಲೇನು ಮಾಡ್ಲಿಕ್ಕೆ ಬಂದ್ರೆ ನಿಮಗೆ ವಿಷಯದ ಗಣಿತಗಳು ಮಾಡ್ಲಿಕ್ಕೆ ಬರ್ತಾವ. ನೋಡ್ರಿ ಹೆಂಗ ನಾ ಕಲಿಸಿ ಅನ್ನೋದು ನೀವು ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ 41 25 ಕಡ್ತಾ ಹೊಡಿಲಿಕ್ಕೆ ಜಾಗ ಬೇಕು ನಮಗೆ. 41 25 275 ಗುಂಡ್ಲೆ ಮ್ಯಾಲ 27 ತಳಗ 135. ಹಿಂಗೆ ಬಂದಾಗ ಹೆಂಗೆ ಮಾಡ್ಬೇಕು? 27 ಮಗ್ಯಾಗ 135 ಅದ. ಇದಕ್ಕೆ ಭಾಗಿಸ್ಬೇಕು ನೀವು. ಇದಕ್ಕೆ ಗುಣಾಕಾರ ಇರ್ತದೆ, ನೆನ್ಪಿಟ್ಕೋರಿ. ಬೇಸಿಕ್ ಅಭ್ಯಾಸ ಅನ್ನೋದು ಇದಕ್ಕೆ. ಇದೇ ಮೊದಲು ನೀವು ಕಲಿಬೇಕು. ಇದು ಬರಬೇಕಂದ್ರೆ ನಿಮಗೇನು ಬರಬೇಕು? ಮಗ್ಗಿ ಬರಬೇಕು, ಟೇಬಲ್ಸ್ ಬರಬೇಕು. ಇದು ಬಂತು ಅಂತಂದ್ರೆ ಮುಂದೆಲ್ಲ ಗಣಿತಗಳು ಬರ್ತಾವ ನಿಮಗೆ. ಎಲ್ಲ ಮಾಡ್ಕೊಂಡು ಕೂತ ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರಲಿಲ್ಲ ಅಂದ್ರೆ ಲೆಕ್ಕ ಏನು ಮಾಡೋರು ನೀವು? ಯಾರ ಬಗ್ಗೆ ಹೇಳ್ದಾಗ ಕಡ್ತಾ ಹೊಡಿಬೇಕಾಗ್ತದೆ ನೀವು. ಒಂದೊಂದು ಕೋಚ 18 ಐದ್ಲೇ ಅಂತ ಕೇಳಿದಾಗ ಅವರು ಬಾಯಾಗ ಅಂದಾಗ ನೀವು ಅಂದಾಗ ಅವ್ರು ಕಡ್ತಾ ಹೊಡ್ತಾರೆ. ಯಾಕಂದ್ರೆ ಸರ್ಗಳಿಗೆ ಒಳಗೆ ಮಗ್ಗಿ ಬರೋದಿಲ್ಲ. ವಿದ್ಯಾರ್ಥಿಗಳ ಮಗ್ಗಿ ತೊಗೊಂಡು ಗಣಿತ ತಿಳಿಸುವಂಥ ಶಿಕ್ಷಕರು ಈ ಪರಿಸ್ಥಿತಿ ಹಂಗೆ ಬಂದವು. ಯಾಕಂದ್ರೆ ಅವ್ರಿಗೆ ನೆನಪು ಹೋಗಿಬಿಟ್ಟಿರ್ತಾವ. ನೀವೇ ವಿದ್ಯಾರ್ಥಿಗಳು ಅಲ್ಲ, ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ಕನಿಷ್ಠ ರೂಪಕ್ಕೆ ತರ್ರಿ ಅಂತಂದ್ರೆ ಉತ್ತರ ತರಬೇಕು ನೀವು. 27 1ಲೇ 27 5ಲೇ
ನೋಡ್ರಿ 27 135. ಈಗ ನೋಡ್ರಿ 5 ಒಂದಲೇ 5 ಎಂಟ್ಲೆ 40. 41 40 ಹೊತ್ತು ಒಂದು ಹೊರಗೆ ತೆಗೀರಿ, ಮುಂದೆ 2 ಇಡ್ರಿ. ಈ 2 ಹೊರಗೆ ಇಡ್ರಿ. 5 2 10. ಈ 5 ಇದ್ರ ಮುಂದೆ ಇಡ್ರಿ. 10 ಹೊತ್ತಂದ್ರೆ 2 ಉಳಿತು. ಆ 5 ಇಲ್ಲಿ ಇಡ್ರಿ. 5 5 ನೋಡ್ರಿ ಹೆಂಗ. 5 ಎಂಟ್ಲೆ 40, 5 2 10, 5 5 25. ದಂಡಿಗೆ 75. 25 ಭಾಗ ಹೋಗ್ತದೆ. ಇದು ನೆನ್ಪಿಟ್ಕೋರಿ ನೀವು. 25 ಒಂದಲೇ 25. 25 ಒಂದಲೇ ನೋಡ್ರಿ ಹೊಡಿ. 25 ಮೂರ್ಲೆ 75. 82 75 ಕಳೀರಿ. 12 5 ಆದರೆ 7. ಅದು ಬಿಡ್ರಿ 0. 5 ತಗೋರಿ. 25 ಮೂರ್ಲೆ 75 ನೋಡ್ರಿ. 11 ಒಂದಲೇ 11 ಮೂರ್ಲೆ. ಇದ್ರ ಉತ್ತರ ಎಷ್ಟು ಬಂತು? 3 ಬಂತು. ಇದು ನೋಡಿ ಆನ್ಸರ್ ಕಿಲಿ ಬಂತು ನೋಡಿ. ಆನ್ಸರ್ = 3. ನೋಡ್ರಿ ಹೆಂಗ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನಾನು. ಇದ್ರ ಉತ್ತರ ಈಗ ಬಂತು ಸಿಕ್ತು. ಇದನ್ನೇ ನಿಮಗೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡವ್ರು? ಇದು ಮಾಡ್ಲಿಕ್ಕೆ ಬರ್ಬೇಕು ನೀವು. ಆಮೇಲೆ ನಾವು ಹೇಳಿದ ಗಣಿತಗಳೆಲ್ಲ ಬರ್ತಾವ. ಈಗ ಮುಂದಿನ ಗಣಿತ ನೋಡ್ರಿ. ಈಗ 77 1 7 5 ಸರ್ವಾಸ್ ಬಾಗಿಲೆ 735 ಗುಂಡ್ಲೆ 7 ತಳಗೆ 21 ಅದ. ಬೇಕಲ್ಲ ಇದಕ್ಕೆ ಬಾಗ್ಸೇಬೇಕು ನೀವು. ಇದಕ್ಕೆ ಅಲ್ಲ ನೋಡ್ರಿ. 7 ಒಂದಲೇ 7 ಮೂರ್ಲೆ ಇದಕ್ಕೂ ಹೋಗ್ತದೆ. 7 ಒಂದಲೇ 0 7 5 ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ. ಇದಕ್ಕೆ ಹೊಡೆಯರಿ ಸರಳ. ಇನ್ನು ಮೂರ್ಲೆ ಭಾಗ ಹೋಗ್ತದೆ ಇಲ್ಲೊಂದು ನೋಡ್ರಿ. 7 5 12 13 20 27 ಮೂರ್ಲೆ ಹೋಗ್ತದೆ. ಹೊಡೆಯರಿ. 3 ಒಂದಲೇ 3 2 6 1 ಉಳಿತು. ಕಚ್ಚದಾಗ 1 ಮುಂದೆ 7 ತಗೋರಿ. 3ಲೆ ಬಾಗ್ಸೇರಿ. 3 5 15 ಎಷ್ಟು ಉಳಿತು? 2 ಉಳಿತು. ಇದನ್ನು ತೋರಿ 1. 3 7 21. 3 2 6 1 ಉಳಿತು. 3 5 15 ನೋಡ್ರಿ. ಈಗ ಲಾಸ್ಟಕ್ಕೆ 5 ಬಂದದ. 5ರಲ್ಲಿ ಹೊಡ್ರಿ. 5 ಒಂದಲೇ ಎಷ್ಟು ಉಳಿತು? 2. 5 4 20. 5 ಒಂದಲೇ 5 ಯಾಕಂದ್ರೆ ಮತ್ತೆ ತಪ್ಪಬಾರ್ದು. 2 ಉಳಿತು. 5 4 20 3 ಉಳಿತು. 5 7 35. 5 5 25. 5 ಒಂದಲೇ 5 2 ಉಳಿತು. 2 ಮುಂದೆ 2 ತಗೋರಿ. 5 4 20. 5 5 25 ನೋಡ್ರಿ. ಇನ್ನೊಂದ್ಸಲ ಮಾಡಿ ನೋಡಿ. ಯಾಕಂದ್ರೆ ಗಣಿತ ತಪ್ಪಬಾರ್ದು. ಅವಾಗ ನಮಗೆ ಮುಂದೆ ಏನಾಗ್ತದೆ? ಎಲ್ಲ ಲೆಕ್ಕ ಪ್ರಾಬ್ಲಮ್ ಬರ್ತಾವ ನೋಡ್ರಿ. ಇನ್ನೊಂದ್ಸಲ 5 ಒಂದಲೇ 5. 5 4 20. 5 7 35 ಕರೆಕ್ಟ್. 5 5 25. 5 ಒಂದಲೇ 5 2 5 4 20. 5 5 20 ಕರೆಕ್ಟ್. ಈಗ ಇದು 21 7 147. 7 2 7 2 14. 7 ಒಂದಲೇ. ಈಗ 51 ಹೊರಗೆ ತೆಗೀರಿ. 7 7 49. 7 7 49 2 ಉಳಿತು. ಈ 4 ತಗೋರಿ. 7 3 21. 7 3 21 3 ಉಳಿತು. 7 5 35. ಈಗ ಡೈರೆಕ್ಟ್ ಆಗಿ ನೀವು 21ರಲ್ಲೇ ತಗೋರಿ ನೋಡ್ರಿ. 21 3 63 ಮಾಡಿ ನೋಡ್ಬೇಕಲ್ಲಿ ಹೋಗ್ತದಿಲ್ಲ. ಪೂಜಿ 1 5 ತಗೋರಿ. 21 5 105. 21 ಒಂದಲೇ 21 3 63 10 ಉಳಿತು. 21 5 105.
ಇದ್ರ ಉತ್ತರ ಎಷ್ಟು ಬಂತು? 35 ಬಂತು. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಬೇಕು ನೀವು. ಇವಕ್ಕೇನಂತಾರ? ಕನಿಷ್ಠ ರೂಪ ತನ್ನಿ. ಆನ್ಸರ್ ಈಕ್ವಲ್ ಟು 35. ಇವು ಬಂದು ಅಂದ್ರೆ ನಿಮಗೆಲ್ಲ ಲೆಕ್ಕಗಳು ಬಂದಂಗ. ಇದು ಕಲ್ತ್ರಿ ಅಂದ್ರೆ ಮುಂದೆ ಯಾವ ಗಣಿತ ಬೇಕಾದಿಲ್ಲ, ನಿಮ್ಮ ರೀತಿ ಗುರುತಾಗಿ ಒಂದು 2 ಸಲ ಗಣಿತ ಹೇಳಿದ್ರೆ ಮುಂದಿನ ತಿಳಿದು ಬಿಡ್ತಾವ ನಿಮಗೆ. ಆದ್ರೆ ಈ ಲೆಕ್ಕ ನಿಮಗೆ ಬರಲಿಲ್ಲ ಅಂತಂದ್ರೆ ನಿಮಗೆ ಸ್ತಬ್ಧಾತ್. ಬೇಕಾದಂಥ ಗಣಿತ ಕೊಟ್ಟರೆ ಇವು ಬರಲಿಲ್ಲ ಅಂತಂದ್ರೆ ನಿಮಗೆ ಯಾವ ಗಣಿತ ಮುಂದೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಈ ಅನುಕ್ರಮ ನಂಬರ್ 1 ನೀವು ಟೇಬಲ್ಸ್ ನೀವು ಬೈಪಾಟ್ ಮಾಡ್ರಿ. ಈ ಗಣಿತ ನಿಮಗೆ ತಿಳಿಯಂಗೆ ನಾ ತಿಳಿಸ್ತೀನಿ. ಈ ಕನಿಷ್ಠ ಭಿನ್ನ ರಾಶಿಗಳನ್ನು ನೀವು ಕಲ್ತ್ರಿ ಅಂತಂದ್ರೆ ಮುಂದೆ ಯಾವುದೇ ಲೆಕ್ಕ ಇರಲಿ ಉತ್ತರ ತೆಗಿತೀರಿ. ಇದು ಬರಲಿಲ್ಲ, ನೀವು ಉತ್ತರ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಅನುಕ್ರಮ ನಂಬರ್ ಹೆಂಗದ ಅಂದ್ರೆ ಬೇಸಿಕ್ ಅಭ್ಯಾಸದ ಇದು ಬರಬೇಕು. ಇದು ಬಂದ್ರೆ ಮುಂದಿನ ಗಣಿತ ತಿಳಿತಾವ. ಲಾಭ, ಸರಳ ಬಡ್ಡಿ, ಸಿಂಪ್ಲಿಫಿಕೇಶನ್, ಯಾವುದೇ ಲೆಕ್ಕ ಬರಬೇಕಾಗಿತ್ತು ಅಂತಂದ್ರೆ ಈ ಉತ್ತರಾಖಂಡ್ ಹಿಡಿಲಿಕ್ಕೆ ಮೊದಲು ನಿಮಗೆ ಬೇಸಿಕ್ ಅಭ್ಯಾಸ ಬರಬೇಕು. ಅಂದ್ರೆ ನಿಮಗೆ ಬೇಕಾದಂಥ ದೊಡ್ಡ ಲೆಕ್ಕಗಳನ್ನು ನೀವು ಬಿಡಿಸಬಹುದು. ಎಂಥ ದೊಡ್ಡ ದೊಡ್ಡ ಭಾಗಾಕಾರ ಲೆಕ್ಕ ಕಲಿಸಿನು. ವಿಡಿಯೋ ನಂಬರ್ 1 SL ನಂಬರ್ 1 ನೀವು ಅಭ್ಯಾಸ ಮಾಡಿರಿ. SL ನಂಬರ್ 2 ಸರಳ ಆಗ್ತದೆ. SL ನಂಬರ್ 2 ಸರಳ ಆಯಿತು ಅಂದ್ರೆ ಮುಂದೆ SL ನಂಬರ್ 3 ನಿಮ್ಗೆ ಭಾರಿ ಸರಳ ಆಗ್ತವೆ. ಮುಂದೆ ಆಮೇಲೆ ಎಲ್ಲ ಪೇಪರ್ಗಳು ಬರ್ಲಿಕ್ಕೆ ಚಾಲು ಆಗ್ತಾವೆ. ಒಂದು 8 ಅನುಕ್ರಮ ನಂಬರ್ ತನಕ ನಿಮಗೊಂದು 10-15 ಅನುಕ್ರಮ ನಂಬರ್ ಹೋಗೋ ತನಕ ನಿಮಗೆಲ್ಲ ರಿವಿಷನ್ ಹಾಕೋತ ಹೋಗ್ತದೆ ಅಭ್ಯಾಸ. ನೋಡ್ರಿ ಇದನ್ನ ಹೆಂಗೆ ಮಾಡೋದು? 104 00 ಡಿವೈಡೆಡ್ ಬೈ 32 ಗುಂಡ್ಲೆ 15 75. 15 ಒಂದಲ್ಲೇ 15 ಐದ್ಲೆ ಇದು ಬರ್ಬೇಕು ನೀವು. ಇದು 5ರಲ್ಲಿ ಹೋಗ್ತದ. 5 ಒಂದಲೇ, ಯಾಕಂದ್ರೆ 0 ಅದ. 5 2ಲೆ 10, 4 ಸಣ್ಣದಾಯ್ತು. 5 8ಲೆ 40, 0ಗೆ 0. ನೋಡ್ರಿ, 0 80 ಅದ ಅಂದ್ರೆ 8ರಲ್ಲಿ ಹೋಗ್ತದೆ. ಇದು 8ರಲ್ಲಿ ಹೋಗ್ತದೆ. 8 4ಲೆ 32, 8 2ಲೆ 16, 4 ಉಳಿತು. 8 6ಲೆ 48, 0ಗೆ 0. ನೋಡ್ರಿ, ಕೊನೆಗೆ 80 ಅದ ಅಂದ್ರೆ 4 ಒಂದಲೇ 4 7ಲೆ 28, 0ಗೆ 0. ಇದರ ಉತ್ತರ 70. ಆನ್ಸರ್ ಈಸ್ ಈಕ್ವಲ್ ಟು 70. ನೋಡ್ರಿ, ಈ ಅಭ್ಯಾಸನ ಭಾಳ ಖುಷಿದಿಂದ ಕಲಿಬೇಕು ನೀವು. ಭಾರಿ ಇಂಟ್ರೆಸ್ಟ್ದಿಂದ ಕಲಿಬೇಕು. ಇದು ಬಂತು ಅಂದ್ರೆ ಮುಂದೆ ನಿಮಗೆ ನೋಡ್ರಿ ಗಣಿತಗಳು ಹೆಂಗೆ ಬರ್ತಾವ ಅಂದ್ರೆ ಈ ಅನುಕ್ರಮ ನಂಬರನ್ನು ಮಗ್ಗಿ ಬಂದು ಅಂದ್ರೆ ಪಟ್ಟ ಕನಿಷ್ಠ ಭಿನ್ನ ರಾಶಿ ಮಾಡ್ಲಿಕ್ಕೆ ಬರೋದು. ಉತ್ತರ ಅಂದ್ರೆ ಏನು? ಕನಿಷ್ಠ ಭಿನ್ನ ರಾಶಿ ಅಂದ್ರೆ ಇದರ ಅರ್ಥ ಏನು ಗುರ್ತದ ನಿಮ್ಗೆ? ಉತ್ತರ ತೆಗೆಯೋದು. ಆಮೇಲೆ ಹಿಂಗೆ ಪೂರ್ಣ ಮುಂದೆ ಭಿನ್ನ ರಾಶಿ ಒಳಗೂ ಉತ್ತರ ಬರ್ತಾವ. ಇವು ಪೂರ್ಣ ಸಂಖ್ಯೆದಾಗ ಬಂದದ. ಯಾಕಂದ್ರೆ ಯಾವ ಅಂಕಿ ಒಳಗೆ ಯಾವ ಅಂಕಿಲೆ ಭಾಗ ಹೋಗ್ತದ. ಈ ಅನುಕ್ರಮ ನಂಬರ್ ನೀವು ಈಗ ಸುಮಾರಾಗಿ ಇದನ್ನು ನಾನು ನಿಮ್ಗೆ ಇನ್ನೂ ಹೆಚ್ಚಿಗೆ ಹಾಕ್ತಂದಿತ್ತು ಕಲಿಯರಿ. ಕಲ್ತಿದ್ದು ಮುಂದಿನ ಲೆಕ್ಕಗಳು ನೋಡ್ರಿ. ಟೇಬಲ್ಸ್ ಬೈಪಾಟ್ ಮಾಡ್ರಿ. ನೀವು ಟೇಬಲ್ಸ್ ಬೈಪಾಟ್ ಮಾಡಿದ್ರೆ ಈ ಲೆಕ್ಕ ಬರ್ತಾವ. ಈ ಲೆಕ್ಕ ಬಂದಂದ್ರೆ ಉತ್ತರ ತೆಗಿಲಿಕ್ಕೆ ಬರ್ತದ. ಈ ಲೆಕ್ಕ ತೆಗೆದಿಂದ ಉತ್ತರ ತೆಗಿಲಿಕ್ಕೆ ಬರ್ತಿತ್ತಂದ್ರೆ ಸಿಂಪ್ಲಿಫಿಕೇಶನ್ ಬರ್ತದ. ದಶಮಾಂಶದಾಗೂ ಈ ಕ್ರಿಯೆ ಭಾಳ ಇಂಪಾರ್ಟೆಂಟ್ ನಿಮಗೆ. ದೊಡ್ಡ ದೊಡ್ಡ ಭಾಗಾಕಾರಕ್ಕೂ ಇದು ಭಾಳ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಯಾವ ಮಗ್ಗಿಯೊಳಗೆ ಯಾವ ಅಂಕಿ ಇರ್ತದ ಅನ್ನೋದು ನಿಮ್ಗೆ ಕನಿಷ್ಠ ಭಿನ್ನ ರಾಶಿ ಬಂತಂದ್ರೆ ಉತ್ತರ ತೆಗೆದು ಬಂತಂದ್ರೆ ನಿಮ್ಗೆ ಎಷ್ಟು ಹುರುಪು ಬರ್ತದೆ ನೋಡ್ರಿ. ಇದನ್ನು ಮತ್ತೊಂದ್ಸಲ ರೀಪ್ಲೇ ಮಾಡಿ ಬಿಡಿಸ್ರಿ. ವಿಡಿಯೋಗಳನ್ನು ಹೆಚ್ಚು ಈ ಅನುಕ್ರಮ ನಂಬರ್ ಎಲ್ಲರೂ ಈ ಲಾಸ್ಟಿಗೆ ಹೇಳ್ತಾನೆ ಯಾವ ಅನುಕ್ರಮ ನಂಬರ್ದಿಂದ ನಿಮಗೆ ಯಾವ ಅನುಕ್ರಮ ನಂಬರ್ ತನಕ ಇದನ್ನು ಕಲ್ತರಿ ಅಂದ್ರೆ ನಿಮಗೆ ಭಿನ್ನ ರಾಶಿ ಭಾಳ ಸರಳ ಬರ್ತಾವೆ. ಎಲ್ಲ ಲೆಕ್ಕ ಬರ್ತಾವೆ. ಭಿನ್ನ ರಾಶಿ ಒಂದೇ ಅಲ್ಲ, ಇದನ್ನು ಕಲ್ತರೆ ಎಲ್ಲ ಲೆಕ್ಕಗಳು ಬರ್ತಾವೆ.